ಪ್ರಸಾರದ ಭಾಷಣವನ್ನು ಮುಗಿಸ್ತಾರೆ. ಎಲ್ಲರನ್ನು ಸ್ವಾಗತಿಸಿದ ನಮ್ಮ ಶಾಲೆಯ ಮುಖ್ಯಗಳಿಗೆ ಧನ್ಯವಾದಗಳು. ಹಾಗೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕುರಿತು ಮೊದಲಿಗೆ ಪ್ರಾಸ್ತಾವಿಕ ನುಡಿಯನ್ನು ನಾಗರಾಜ್ ಹೆಗಡೆ ಸರ್ ಅವರಿಗೆ ಹೇಳಲು ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಾಮಾಜಿಕ ಪ್ರಶ್ನೆ ನಿರ್ದೇಶನ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮತ್ತು ತಾಲೂಕು ಪಂಚಾಯತ್ ಸಿದ್ದಾಪುರ ಇದರ ಸಹಯೋಗದೊಂದಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಪರಿಶೀಲನಾ ಶಾಲಾ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಇದು 2022-23ನೇ ಸಾಲಿನ ಒಂದು ಸಾಮಾಜಿಕ ಪರಿಶೀಲನಾ ವರದಿ ಮಂಡನೆಯಾಗಿದೆ. ಈ ಒಂದು ಸಭೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಏನಾಗಿದೆ, ಇದು ಒಂದು ಆಡಿಟ್ ಸಭೆ ಥರ ಇರುತ್ತೆ. ಇಲ್ಲಿ ಈ ಒಂದು ಸಭೆಗೆ ಅನುಷ್ಠಾನ SDMC ಅಧ್ಯಕ್ಷರು ಅನುಷ್ಠಾನ ಆಗಿರೋದ್ರಿಂದ ಅವರನ್ನು ಹೊರತುಪಡಿಸಿ ಇತರೆ ಇಲಾಖಾ ಅಧಿಕಾರಿಗಳನ್ನು ಈ ಒಂದು ಸಭೆಗೆ ಸಭಾಧ್ಯಕ್ಷರಾಗಿ ನೇಮಿಸಿಕೊಂಡು ಸಭೆ ಮಾಡಲಿಕ್ಕೆ ಸರ್ಕಾರದ ಆದೇಶ ಇದೆ. ಅದೇ ಥರ ಏನಿದೆ, ನಮ್ಮದು ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಗಳಾದಂಥ ಕೆ ಗಣಪತಿ ಅವರು ಆಲ್ರೆಡಿ ವಹಿಸ್ಕೊಳ್ಬೇಕಾಯಿತು. ಅವರು ಒಂದು ಅನಿವಾರ್ಯ ಕಾರಣದಿಂದ ಈಗ ನಾವು ಸಭೆ ಮಾಡಬೇಕಾಗಿದೆ. ಸಾರ್ವಜನಿಕರು ಬಂದಿರ್ತಾರೆ, ಅವಾಗ ಅವರಿಗೆ ಬರ್ಲಿಕ್ಕೆ ಆಗಿಲ್ಲ ಅಂತ ಸಂದರ್ಭದಲ್ಲಿ ನಾವು ಆ ಒಂದು ಊರಿನ ಹಿರಿಯ ನಾಗರಿಕರನ್ನ ನಾವು ಎಲ್ಲ ಸಭೆ ಸೇರಿದ ಜನರಿಗೆ ಒಪ್ಪಿಗೆ ವ್ಯಕ್ತಪಡಿಸಿರ್ತಾರೆ. ಅವರ ಒಂದು ಅನುಮೋದನೆ ಮೇರೆಗೆ ನಾವು ಅಧ್ಯಕ್ಷರ ಸ್ಥಾನದಲ್ಲಿ ಆಯ್ಕೆ ಮಾಡಿಕೊಂಡು ನಾವು ಸಭೆಯನ್ನು ನಡೆಸಲಿಕ್ಕೆ ಸರ್ಕಾರ ಆದೇಶ ಇದೆ. ಅದೇ ಥರ ಅವರು ಈಗಾಗಲೇ ವೇದಿಕೆ ಬಂದಿದ್ದಾರೆ. ಆಗ ನಂತರ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಹಾಗೂ ನಮ್ಮ ಶಿಕ್ಷಣ ಇಲಾಖೆಯಿಂದ ಕೂಡ ಸಂಬಂಧಪಟ್ಟಂತೆ ಸಮಗ್ರ ಶಿಕ್ಷಣ ಮತ್ತು ಮಧ್ಯಾಹ್ನ ಬಿಸಿ ಊಟ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ನೀಡಲಿಕ್ಕೆ ಕೂಡ ಶಿಕ್ಷಣ ಇಲಾಖೆಯಿಂದ ಕೂಡ ಶ್ರೀಮತಿ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಮತ್ತೇನಾದರೂ ಕೊರತೆಗಳು ಉಂಟಾ ಮತ್ತು ಶಾಲಾ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಶಾಲೆಗಳಿಗೆ ಏನೆಲ್ಲ ಅವಶ್ಯಕತೆ ಇದೆ, ಈ ಮತ್ತು ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಕೂಡ ಇರ್ಬೋದು, ಅದು ಕೂಡ ಸರ್ಕಾರದ ಅನುದಾನದ ಮೇರೆಗೆ ಯಾವ ಥರ ನಡೀತಾ ಉಂಟು. ಮತ್ತೆ ಇಲ್ಲಿ ಸಮಗ್ರ ಶಿಕ್ಷಣ ಸಂಬಂಧಪಟ್ಟಂತೆ ನಾವು ಶಾಲಾ ವಲಯದಲ್ಲಿರುವಂತಹ ಅಂಗನವಾಡಿಗಳನ್ನು ಕೂಡ ಎಷ್ಟು ಒಂದು ಮುಂದಿನ ಅವಧಿಯಲ್ಲಿ ಈಗ ಪಕ್ಕ ಆದ್ಯತೆ ಕೊಟ್ಟುಬಿಟ್ಟು LKG UKG ಮಾಡುವಂಥ ಒಂದು ಇದು ಕೂಡ ನಡೀತಾ ಉಂಟು. ಅದಕ್ಕೆ ಫಸ್ಟ್ ಆದ್ಯತೆ ಶಾಲಾ ವಲಯದಲ್ಲಿ ಇರುವಂತಹ ಅಂಗನವಾಡಿಗಳಿಗೆ, ಅದು ಕೂಡ ನಾವು ಸಮಗ್ರ ಶಿಕ್ಷಣದಲ್ಲಿ ಸೇರಿಸ್ಕೋಬೇಕಾಗ್ತದೆ. ಇಲ್ಲಿ ಸಮಗ್ರ ಶಿಕ್ಷಣಕ್ಕೆ ಏನಿದೆ, ಅಂಗನವಾಡಿ LKG UKG ಹೇಳ್ಬಿಟ್ಟು 12th ಸ್ಟ್ಯಾಂಡರ್ಡ್ ಅಂದರೆ ಸೆಕೆಂಡ್ PU ಕೂಡ ಸಮಗ್ರ ಶಿಕ್ಷಣ ಅನುದಾನಗಳು ಬರುತ್ತೆ. ಆ ಒಂದು ಯೋಜನೆಯಲ್ಲಿ ಮಕ್ಕಳಿಗೆ ಏನಿದೆ ಶಿಕ್ಷಣ ಸಿಗ್ತಾ ಇದೆ. ಹಾಗಾಗಿ ನಾವು ಅದನ್ನೆಲ್ಲ ನೋಡ್ಬಿಟ್ಟು ನಾವು ಏನಿದೆ ಇಲ್ಲಿ ಬಂದ್ಬಿಟ್ಟು ಭೌತಿಕವಾಗಿ ನಾವು ಪರಿಶೀಲನೆ ಮಾಡಿಬಿಟ್ಟು ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕಾಗಿದೆ. ಈಗಾಗಲೇ ಏನಿದೆ, ಈ ವರದಿಯನ್ನ ನಾವು ಒಂದೇ ವರದಿ ಮಾಡಿಬಿಟ್ಟು ಸರ್ಕಾರಕ್ಕೆ ಸಲ್ಲಿಸುವುದಲ್ಲ, ಇದು ನಾವು ಪಾಲಕರ ಪೋಷಕರ ಮತ್ತು ಸಮುದಾಯದ ಸಾರ್ವಜನಿಕರ ಸಮ್ಮುಖದಲ್ಲಿ ಏನೆಲ್ಲ ಇಲ್ಲಿ ವರದಿ ಮಾಡಿದ್ದೀವಿ ಹೇಳೋದನ್ನ ಸಭೆ ಮುಂದಿಟ್ಟು ನಾವು ಅದನ್ನ ಮಂಡನೆ ಮಾಡಿ ಚರ್ಚೆ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೆ ಸಭಾಧ್ಯಕ್ಷರ ಮೇರೆಗೆ ಅವರ ಒಂದು ಒಪ್ಪಣೆ ಮೇರೆಗೆ ನಾವಿಂದ ಸಭಾ ನಡವಳಿ ಮಾಡಿಬಿಟ್ಟು ವರದಿ ಮತ್ತು ನಡವನ್ನು ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಕೊಡಬೇಕಾಗ್ತದೆ. ಈಗಾಗಲೇ ಕೆಲವೊಂದಷ್ಟು ನಾವಿಲ್ಲಿ ಗ್ರಾಮ ಪಂಚಾಯತ್ಗಳದ್ದು ಕೂಡ ಸಾಮಾಜಿಕ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಈಗ ನರೇಗಾ ಯೋಜನೆ ಇರ್ಬೋದು, 12ನೇ ಕ್ಲಾಸ್ ಇರ್ಬೋದು, ಅಥವಾ ಕುಡಿಯ ನೀರಿನ ಇರ್ಬೋದು, ಮತ್ತು ಇತರ ಇಲಾಖೆಗಳಲ್ಲಿ ಇರ್ಬೋದು, ಈ ಥರ ನಂತರ ಶಾಲೆಗಳು ಕೂಡ ಮಧ್ಯಾಹ್ನ ಬಿಸಿ ಊಟ ಈಗಾಗಲೇ ಸ್ಟಾರ್ಟಿಂಗ್ ಮಾಡಿದ್ದಿದೆ. ಈಗ ಅವಧಿಯಿಂದ ಸಮಗ್ರ ಶಿಕ್ಷಣ ಹೊಸದಾಗಿ ಬಂದಿದೆ. ಇದು ಕೂಡ ಪ್ರತಿಯೊಂದು ಶಾಲೆಯ ಅಂದರೆ ನಮ್ಮ ತಾಲೂಕಿನ ಎಲ್ಲ ಶಾಲೆಗಳು 2029 ಸಮಗ್ರ ಶಿಕ್ಷಣ ಮತ್ತು ಮಧ್ಯಾಹ್ನ ಬಿಸಿ ಊಟ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೀಲನೆ ಕಡ್ಡಾಯವಾಗಿ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾಗಿದೆ. ಈಗಾಗಲೇ ನಾವೇನಿದೆ ಆಲ್ರೆಡಿ ಶಾಲೆಗಳು ಬಂದಿದೆ. ಏನೆಲ್ಲ ಅವಶ್ಯಕತೆ ಇದೆ, ಅದಕ್ಕೆ ಏನೆಲ್ಲ ಅನುದಾನಗಳು ಬೇಕು, ಅಥವಾ ಯಾವುದೆಲ್ಲ ವ್ಯವಸ್ಥೆಗಳು ಬೇಕು, ಆ ವ್ಯವಸ್ಥೆಗಳನ್ನು ಯಾವ ಒಂದು ಇಲಾಖೆಯಿಂದ ನಾವು ಪಡಿಬಹುದು, ಎಲ್ಲಿಗೆ ನಾವು ವರದಿ ಮಾಡಬೇಕಾಗುತ್ತೆ ಅದನ್ನು ಕೂಡ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡುವಂಥದ್ದು. ಅದನ್ನು ಇವತ್ತು ಸಭೆಯಲ್ಲಿ ನಾವು ನಿರ್ಣಯ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಅದನ್ನ ಬೇಡಿಕೆಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತೆ ಈ ಶಾಲೆಗಳಿಗೆ ಈ ತಮಗೆಲ್ಲ ಗೊತ್ತಿದೆ, ಸರ್ಕಾರದಿಂದ ಬರುವಂಥ ಅಂಗನವಾಡಿ ಶಾಲೆಗಳು ಬಹಳ ಕಡಿಮೆ ಇದೆ. ನಾವು ನೋಡಿದಾಗ ಏನೋ ಇಲ್ಲಿ ಬಂದ್ಬಿಟ್ಟು 40-50 ಸಾವಿರ ಬಂದು ಹೆಚ್ಚು. ಅದೇ ಗ್ರಾಮ ಪಂಚಾಯತ್ಗಳಿಗಿರಲಿ, ಬೆಂಗಳೂರು ಇಲಾಖೆಗಳಿಗಿರಲಿ ಕೋಟಿಗಟ್ಟಲೆ ಅನುದಾನಗಳು ಬರುತ್ತೆ. ಆ ಶಾಲೆಗೆ ಆ ಥರ ಬರಲ್ಲ. ಅಲ್ಲಿ ಏನಿದೆ ಅಂದರೆ ಈಗ ಗ್ರಾಮ ಪಂಚಾಯತ್ಗೂ ಅನುದಾನಗಳು ಬರುತ್ತೆ, ಅಲ್ಲೂ ಕೂಡ 15ನೇ ಹಣಕಾಸು ಕೂಡ ಸಾಕಷ್ಟು ಶಾಲೆ ಮತ್ತು ಅಂಗನವಾಡಿಗಳಿಗೆ ಅನುದಾನಗಳನ್ನ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಉಂಟು. ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಅದು ಕೂಡ ನಾವು ಶಾಲೆಗೆ ಬೇಕಂತ ಯಾವೆಲ್ಲ ಇಲಾಖೆಗಳಿಂದ ಪಡಿಬಹುದು ಅನ್ನೋದು ಕೂಡ ನಾವು ಇವತ್ತು ಒಂದು ನಡವಳಿ ಮಾಡಿ ಅವರಿಗೆ ಸಲ್ಲಿಸುವಂಥದ್ದು ಅಲ್ಲಿಂದ ಮಾಡೋದು. ಮತ್ತೆ ಇದನ್ನು ಹೊರತುಪಡಿಸಿ ಪಾಲಕರು ಪೋಷಕರು ಇರಲಿ ಅಥವಾ ಸಮುದಾಯದವರಿರಲಿ ಅಥವಾ ಹಳೆ ವಿದ್ಯಾರ್ಥಿಗಳಿರಲಿ ಅವರು ಕೂಡ ಶಾಲೆಗೆ
ವಿದ್ಯಾರ್ಥಿಗಳ ಒಂದು ವಸತಿ ಗ್ರೂಪ್ ಅಥವಾ ಅವರ ಒಂದು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಿದೆ. ಅವರು ಕೂಡ ಕೆಲವು ಹಳೆ ವಿದ್ಯಾರ್ಥಿಗಳಿಂದ ನಮಗೆ ಬೇರೆ ಬೇರೆ ಶಾಲೆಗಳಲ್ಲಿ ಬಂದಂತಹ ಒಂದು ಮಾಹಿತಿಗಳು ಅಂದ್ರೆ ನಾವು SNC ಸಭೆಗಳಿರಲಿ ಅಥವಾ ಪಾಲಕರ ಪೋಷಕರ ಸಭೆಗಳಿರಲಿ ಅಥವಾ ಇತರೆ ಯಾವ್ದಾದ್ರು ಶಾಲಾ ಸಭೆಗಳು ಮಾಡುವಾಗ ಅಥವಾ ನಮ್ಮನ್ನು ಕೂಡ ಕರೀರಿ ಅಥವಾ ಇನ್ವೈಟ್ ಮಾಡಿ, ನಾವು ಕೂಡ ಅಲ್ಲಿ ಶಾಲೆಗೆ ಏನು ಕೊರತೆ ಉಂಟು ಅಥವಾ ಏನೆಲ್ಲ ನಾವು ಅನುದಾನಗಳನ್ನ ನಾವು ಕೂಡ ಅಲ್ಲಿ ಬೇಡಿಕೆ ಸಂಬಂಧಪಟ್ಟಂತೆ ನಾವು ಕೂಡ ಅದನ್ನ ಶೇರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ನಾವು ಮಾಡ್ತೀವಿ. ಆಗ ನಮಗೂ ಕೂಡ ಅಲ್ಲಿ ಶಾಲೆಗಳಿಗೆ ಸಭೆಗಳಾದಾಗ ನಮ್ಮನ್ನು ಕರೆಬಿಟ್ಟು ಮಾಡಿ ಅಂತ ಕೆಲವು ಕಡೆ ಬಂದಿದೆ. ಅದನ್ನು ಕೂಡ ನಾವು ಇದು ಹೇಳ್ತಾ ಇದ್ದೀನಿ. ಆ ಥರ ಯಾರು ಹೊರಗಡೆ ಇದ್ದು ಬೇರೆ ಬೇರೆ ಉದ್ಯೋಗದಲ್ಲಿ ಇರ್ತಾರೆ, ಹೊರಗಡೆ ಅಥವಾ ಫಾರಿನಲ್ಲಿ ಇರ್ಬೋದು, ಈ ಥರ ಎಲ್ಲ ಇರ್ತಾರೆ. ಅವರು ಕೂಡ ಇಲ್ಲಿ ಹಳೆ ವಿದ್ಯಾರ್ಥಿಯಾಗಿರ್ತಾರೆ. ಇಲ್ಲಿ ಒಂದು ಸಂಬಂಧಪಟ್ಟಂತೆ ಏನೆಲ್ಲ ಕೊರತೆ ಇದೆ ಅನ್ನೋ ಅವರು ಗಮನಕ್ಕೆ ತಂದಾಗ ಅವರು ಕೂಡ ಅವರ ಒಂದು ಸಂಬಂಧ ಈಗ ಹಣಕಾಸಿನ ವ್ಯವಸ್ಥೆ ಸಂಬಂಧಪಟ್ಟಂತೆ ಅವರ ಒಂದು ಇದರಲ್ಲಿ ಯಾವ್ದಾದ್ರು ಅಂತಂದ್ರೆ ಅವರು ಕೂಡ ಒಂದು ಅವಶ್ಯಕತೆಯನ್ನು ಪೂರೈಸಬಹುದು. ಹಾಗಾಗಿ ಆ ಥರ ತಾವು ಹಳೆ ವಿದ್ಯಾರ್ಥಿಗಳನ್ನು ಕೂಡ ಕಲೆಕ್ಟ್ ಮಾಡಿಬಿಟ್ಟು ಅವರಿಂದ ಕೂಡ ನಾವು ಕೊಡುಗೆಗಳ ರೂಪದಲ್ಲಿ ತಗೊಳ್ಳಿಕ್ಕೆ ಅವಕಾಶ ಉಂಟು. ಸಾಮಾಜಿಕ ಪರಿಶೋಧನೆ ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದ್ದೀವಿ, ಅದರ ಕುರಿತು ಸಂಪೂರ್ಣವಾದ ಪ್ರಾಸ್ತಾವಿಕವನ್ನು